ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆಯಿಂದ ನೆನ್ನೆ ತಾನೇ ತ್ರಿವಿಕ್ರಮ್ ಅವರು ಹೊರಗಡೆ ಹೋದರು. ಅಂದರೆ ಬಿಗ್ ಬಾಸ್ ಮನೆಯ ಎಲಿಮಿನೇಟ್ ಆಗಿ ಹೋದರು ಅಂತ ಹೇಳ್ಬಿಟ್ಟು ಎಲಿಮಿನೇಟ್ ಆಗಿದ್ದು ತ್ರಿವಿಕ್ರಮ್ ಅಂತ ಹೇಳ್ಬಿಟ್ಟು ನಿಜಾನ ಸುಳ್ಳು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಬಿಗ್ ಬಾಸ್ ತಪ್ಪದೆ ನೋಡೋರ್ಗಂತೂ ಒಂದು ಕುತೂಹಲಕಾರಿ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಎಲಿಮಿನೇಟ್ ಅಂತ ಹೇಳಿದ ತಕ್ಷಣ ನಿಜಾನ ಸುಳ್ಳು ಅಂತಾನೆ ನಂಬಕ್ಕೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಟಾರ್ಟ್ ಆಗಿ ಇವಾಗ ಆಲ್ರೆಡಿ 12 ವಾರಗಳು ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. 13ನೇ ವಾರ, ಇವಾಗ ಆಲ್ರೆಡಿ 13ನೇ ವಾರಕ್ಕೆ ಬಿಗ್ ಬಾಸ್ 11ನೇ ಸೀಸನ್ ಕಾಲಿಡ್ತಾ ಇದೆ. 13ನೇ ವಾರಕ್ಕೆ ಅಂತಲೇ ಹೇಳ್ಬೋದು. ಈ 13ನೇ ವಾರಕ್ಕೆ ಕಾಲಿಡ್ತಿದ್ರು ಒಂದು ಬಿಗ್ ಬಾಸ್ ಮನೆಯಿಂದ ಒಂದು ಥ್ರಿಲ್ಲರ್ ಪಿಕ್ಚರ್ ತೋರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಥ್ರಿಲ್ಲರ್ ಅಂದರೆ ಒಂದು ಟ್ವಿಸ್ಟ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ತ್ರಿವಿಕ್ರಮ್ ಅವರು ಎಲ್ಲಿದ್ದಾರೆ, ಜೊತೆಗೆ ತ್ರಿವಿಕ್ರಮ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದು ಯಾಕೆ, ಈ ಥರ ಒಂದು ಹೊರಗಡೆ ಕಳಿಸಿದ್ದು ಯಾಕೆ, ಮುಖ್ಯ ದ್ವಾರದ ಮೂಲಕ ಹೊರಗಡೆ ಹೋಗೇ ಬಿಟ್ಟು ಸೂಟ್ ಕೇಸ್ ತಗೊಂಡು. ಸೊ ನಿಜ ಇಲ್ಲಿ ಎಲಿಮಿನೇಟ್ ಆಗಿದ್ದಾರಾ ಇಲ್ವಾ, ಸ್ಪರ್ಧಿಗಳಿಗೆ ಏನು ಸಸ್ಪೆನ್ಸ್ ಕೊಡ್ತಿದ್ದಾರಾ, ಇಲ್ಲ ಜನಗಳಿಗೆ ಏನಾದರೂ ಟ್ವಿಸ್ಟ್ ಕೊಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ನೋಡೋದಾದರೆ ಇಲ್ಲಿ ಈ ವಾರ ನ್ಯಾಮಿನೇಷನ್ ವಿಚಾರದಲ್ಲಿ ಸಾಕಷ್ಟು ಐಡ್ರಾಮಗಳೇ ನಡೆದಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ. ನ್ಯಾಮಿನೇಟ್ ಆಗಿದ್ದು 5 ಸ್ಪರ್ಧಿಗಳು, ಆದರೂ ಯಾರು ಹೊರಗೋಗಬಹುದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತುಂಬಾ ಕುತೂಹಲ ಇತ್ತು. ಯಾರು ಹೋಗ್ಬೋದು, ಹನುಮಂತು ಹೋಗ್ಬೋದಾ, ರಜತ್ ಹೋಗ್ಬೋದಾ, ಯಾರು ಹೋಗ್ಬೋದು, ಈ ಚೈತ್ರಾ ಕುಂದಾಪುರ ಹೋಗ್ಬೋದು. ಎಲ್ರಿಗೂ ಕೂಡ ಇಲ್ಲಿ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಚೈತ್ರಾ ಕುಂದಾಪುರ ಅವರೇ ಹೊರಗಡೆ ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಈ ಸರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತಲೆಯಲ್ಲಿ ಫಿಕ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಯಾರು ಹೊರಗೋಗ್ಬೋದು ಅಂತ ಹೇಳ್ಬಿಟ್ಟು ನಿರೀಕ್ಷೆ ಕೂಡ ಜೋರಾಗಿಯೇ ಇತ್ತು ಎಲ್ರಿಗೂ ಕೂಡ ಅಂತಲೇ ಹೇಳ್ಬೋದು. ಸೊ ಅದರಿಂದ ಬಿಗ್ ಬಾಸ್ ಮನೆಯೊಳಗೆ ನ್ಯಾಮಿನೇಟ್ ಆಗಿದ್ದ ಸ್ಪರ್ಧಿಗಳು ಟೆನ್ಷನ್ನಲ್ಲಿದ್ದರು. ಅಂದರೆ ಈ ಒಂದು ಹನುಮಂತು ಆಗಿರ್ಬೋದು, ರಜತ್ ಆಗಿರ್ಬೋದು, ಚೈತ್ರಾ ಕುಂದಾಪುರ ಕುಂದಾಪುರ ಅವರಂತೂ ನಾನೇ ಹೋಗ್ತೀನೇನೋ ಅಂದ್ಕೊಂಡು ಬಿಟ್ಟಿದ್ರು ಅನಿಸುತ್ತೆ. ಸೊ ನಾನು ಹೋಗ್ತೀನೇನೋ ಅಂದರೆ ತ್ರಿವಿಕ್ರಮ್ ಅವರು ಹೊರಗಡೆ ಹೋದ್ಮೇಲೆ ಎಲ್ಲರೂ ಹನುಮಂತ ಆಗಿರ್ಬೋದು, ರಜತ್ ಆಗಿರ್ಬೋದು, ಉಗ್ರಂ ಮಂಜ ಆಗಿರ್ಬೋದು, ಈ ಕಡೆ ಚೈತ್ರಾ ಕುಂದಾಪುರ ಅವರಾಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಸೊ ತ್ರಿವಿಕ್ರಮ್ ಹೊರಟೋಗ್ಬಿಟ್ರ, ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಹೋಗೋ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳ್ಬಿಟ್ಟು ರಜತ್ ಕೂಡ ಹೇಳ್ದ. ಹಾಗೆ ಉಗ್ರಂ ಮಂಜು ಅವರು ಕೂಡ ಹೇಳಿದರು ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಇದು ಸ್ಪರ್ಧಿಗಳಿಗೆ ಗೊತ್ತಿರಲಿಲ್ಲ, ಯಾರಿಗೂ ಕೂಡ ಗೊತ್ತಿರಲಿಲ್ಲ ತ್ರಿವಿಕ್ರಮೇ ಎಲಿಮಿನೇಟ್ ಆಗ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಈ ಕಡೆ ಭವ್ಯ ಅವರು ಕೂಡ ಬಚಾವಾದರು. ವೋಟಿಂಗ್ ಲೈನ್ಸ್ ಕೂಡ ತೆರೆಯದೇ ಇರುವುದರಿಂದ, ಅಂದರೆ ವೋಟಿಂಗ್ ಲೈನ್ಸ್ ಕೂಡ ತೆರೆದಿರಲಿಲ್ಲ ಈ ಸರಿ, ಆದರೂ ಕೂಡ ಎಲಿಮಿನೇಟ್ ಆಗಿದ್ದು ತ್ರಿವಿಕ್ರಮ್ ಅವರು. ಅಂದರೆ ಇಲ್ಲಿ ಟ್ವಿಸ್ಟ್ ಇದ್ದೇ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಅಲ್ಲದೆ ಇದು ದೊಡ್ಡ ಅಚ್ಚರಿಗೆ ಕಾರಣವಾಗಿದೆ, ಎಲ್ರಿಗೂ ಕೂಡ ಅಚ್ಚರಿಗೆ ಕಾರಣವಾಗಿದೆ. ಮೋಕ್ಷಿತಾ ಪೈ, ಹನುಮಂತು, ರಜತ್, ಬುಜ್ಜಿ, ತ್ರಿವಿಕ್ರಮ್ ಈ ವಾರ ನ್ಯಾಮಿನೇಟ್ ಆಗಿದ್ದರು. ನಿಮಗೂ ಕೂಡ ಗೊತ್ತೇ ಇರುತ್ತೆ. ಮೋಕ್ಷಿತಾ ಪೈ ಅವರು ನ್ಯಾಮಿನೇಟ್ ಆಗಿದ್ದರು, ಹನುಮಂತ ಮತ್ತು ರಜತ್ ಮತ್ತು ತ್ರಿವಿಕ್ರಮ್ ಇಷ್ಟು ಜನ ನ್ಯಾಮಿನೇಟ್ ಆಗಿದ್ದರು. ಕಿಚನ್ ಚಪ್ಪಾಳೆ ಭವ್ಯಂಗಿ ಸಿಕ್ಕಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಇವತ್ತಿನ ಒಂದು ಪ್ರೋಮೋ ಕೂಡ ನೀವು ಕೂಡ ನೋಡೇ ಇರ್ತೀರ. ಕಾಪಿಯನ್ನು ಮುಖದ ಮೇಲೆ ಚೆಲ್ಲಿ ನೀವು ಇನ್ನು ಹೆಚ್ಚೆತ್ತುಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳೋದು. ಆ ಒಂದು ಒಂಥರ ಟಾಸ್ಕನ್ನು ಕೂಡ ಕೊಟ್ಟಿರ್ತಾರೆ. ಕಾಪಿ ಡೇ ಅಂದರೆ ಕಾಪಿ ತಗೊಂಡೋಗಿ ನಿಮಗೆ ಇಚ್ಛೆ ಆದವರ ಮೇಲೆ ಎರಚೋದು ಅನ್ನೋ ಥರ ಇಲ್ಲಿ. ಹಾಗೆ ಚೈತ್ರಾ ಕುಂದಾಪುರ ಹಾಗೆ ಐಶ್ವರ್ಯ ಇಬ್ಬರ ನಡುವೆ ಕೂಡ ಜಗಳ ಕೂಡ ಆಗುತ್ತೆ. ಜಗಳ ಆದಮೇಲೆ ಇಲ್ಲೇನಾಗುತ್ತೆ, ಐಶ್ವರ್ಯ ಇಲ್ಲಿ ನೀನು ಯಾರೇ ನನಗೆ ಹೇಳೋಕ್ಕೆ ಅಂದರೆ ಚೈತ್ರಾ ಕುಂದಾಪುರ ಕೂಡ ನೀನು ಯಾರು ನನಗೆ ಹೇಳೋಕ್ಕೆ, ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಮಾತುಕತೆ ನಡೆಯುತ್ತೆ. ಹಾಗೆ ಇದೊಂದು ಕಾಫಿ ಏನು ಚೆಲ್ಕೊಂಡು ಅಲ್ಲಿ ಕಾಫಿ ಮುಖದ ಮೇಲೆ ಚೆಲ್ಕೊಂಡು ಆ ಒಂದು ಟಾಸ್ಕ್ನ ಒಂದು ಬೆಂಚ್ ಏನಿರುತ್ತೆ ಅದ್ರ ಮೇಲೆ ಚೈತ್ರಾ ಕುಂದಾಪುರ ಜೋರಾಗಿ ಕೈ ಬಡ್ಕೊಂಡು ಬಳೆ ಎಲ್ಲ ಹೊಡ್ಕೊಂಡು ಅದೊಂದು ಟಾಸ್ಕ್ ಅಂತ ಜಗಳ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಒಂದು ಪ್ರೋಮೋ ಅಪ್ಲೋಡ್ ಆಗಿತ್ತು. ಸೊ ಅದನ್ನು ಕೂಡ ನೀವು ಕೂಡ ನೋಡೇ ಇರ್ತೀರ. ಆ ಫುಲ್ ಜಗಳ, ಫುಲ್ ರಂಪಾಟ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಒಂದು ಬಿಗ್ ಬಾಸ್ ಎಪಿಸೋಡ್ ತುಂಬಾ ಚೆನ್ನಾಗಿದೆ, ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಅಂತಲೇ ಹೇಳ್ಬೋದು, ಅಲ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ತ್ರಿವಿಕ್ರಮ್ ಅವರು ಇವತ್ತು ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಒಂದು ಟಾಸ್ಕಲ್ಲಿ ನೋಡೋದು ಇಂಪಾರ್ಟೆಂಟಾಗಿ ಆ ಒಂದು ಟಾಸ್ಕಲ್ಲೂ ಕೂಡ ಇಲ್ಲಿ ತ್ರಿವಿಕ್ರಮ್ ಅವರು ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆಯೇ ಐಶ್ವರ್ಯ ಅವರನ್ನು ನೇರವಾಗಿ ನ್ಯಾಮಿನೇಟ್ ಮಾಡಲಾಗಿತ್ತು. ಯಾವಾಗ ಕಳೆದ ವಾರನೂ ಕೂಡ ಆ ಥರನೇ ಆಗಿತ್ತು. ಮತ್ತೆ ನ್ಯಾಮಿನೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅವರು ಕೂಡ ಅಳ್ತಾ ಇದ್ರು, ಖುಷಿಯಾಗಿ ಮನೆಗೆ ಬಂದರು. ಅದರಲ್ಲಿ ಐಸು ಸೇಫ್ ಆದರೆ ಈಗ ಇಲ್ಲಿ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿ ಹೊರ್ಗಡೆನೇ ಕಳಿಸ್ಬಿಟ್ರು. ಇವಾಗ
ಟ್ವಿಸ್ಟ್ ಏನಪ್ಪ ಅಂದರೆ, ಕಳೆದ ವಾರನೂ ಕೂಡ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಯಾರು ಶಿಶಿರ್ ಅವರು ಕೂಡ ಹೊರಗಡೆನೇ ಹೋದರು. ಹೊರಗಡೆ ಹೋದ್ಮೇಲೆ ಶಿಶಿರ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ರು. ನಿಜ ಶಿಶಿರ್ ಅವರು ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಊಹಿಸ್ಕೊಂಡು ಇರಲಿಲ್ಲ, ಹೊರಗಡೆ ಹೋಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ನಿಜ ಹೊರಗಡೆ ಹೋದ್ಮೇಲೆ ಎಲ್ರಿಗೂ ಅನ್ನಿಸ್ತು, ಛೇ ಹೋಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಭವ್ಯ ಅವ್ರನ್ನೂ ಕೂಡ ಇದು ಮಾಡಿದರು. ಹಾಗೆ ಭವ್ಯ ಅವರು ಒಳಗಡೆ ಬಂದರು. ಐಶ್ವರ್ಯ ಅವ್ರನ್ನೂ ಕೂಡ ಇದು ಮಾಡಿದರು, ಹೊರಗಡೆ ಹೋಗೇ ಬಿಟ್ರು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅಷ್ಟರಲ್ಲಿ ಮತ್ತೆ ನೀವು ಸೇಫ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಒಳಗಡೆ ಕಳಿಸಿದ್ರು. ಈ ವಾರ ಅಂತೂ ತ್ರಿವಿಕ್ರಮ್ಗೆ ಎಲಿಮಿನೇಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಗಡೆನೆ ಕಳಿಸ್ಬಿಟ್ರು. ಇದು ಒಂದು ಕುತೂಹಲಕಾರಿ ವಿಷಯ, ಅಂದರೆ ಅಚ್ಚರಿ ಮೂಡಿಸುವ ಒಂದು, ಎಲ್ರಿಗೂ ಕೂಡ ಕುತೂಹಲಕಾರಿ, ಎಲ್ರಿಗೂ ಕೂಡ ಒಂದು ಗೊಂದಲ ಇದ್ದೇ ಇರುತ್ತೆ ನಿಜವಾಗ್ಲೂ ಎಲ್ಲಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಈ ಸೀಸನ್ನಲ್ಲಿ ಈ ಒಂದು ಎಲಿಮಿನೇಷನ್ ನಡೆಸಿರೋದು ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಎಲ್ಲಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಜನಗಳಿಗೆ ಒಂದು ಟ್ವಿಸ್ಟ್ ಮೂಲಕ ತಿಳಿಸೋದಾ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅವರನ್ನು ಇವತ್ತು ವಾಪಸ್ ಕರ್ಕೊಳ್ತಾರೆ, ಇಲ್ಲ ಈ ಒಂದು ಏನು ಚೈತ್ರಾ ಕುಂದಾಪುರ ಅವ್ರನ್ನ ಒಂದು ರೂಮಲ್ಲಿ ಇಟ್ಟಿದ್ರು, ಆ ಥರ ಒಂದು ಸೀಕ್ರೆಟ್ ರೂಮಲ್ಲಿ ಇಡ್ಬೋದು. ಆ ಥರ ಒಂದು ಎಲಿಮಿನೇಷನ್ ಹೆಸರಲ್ಲಿ ಹೋಗಿ ಮರಳಿ ಬಂದರೆ ನೋಡಬೇಕು. ಮರಳಿ ಬರ್ತಾರೆ, ನಿಜವಾಗ್ಲೂ ಮರಳಿ ಬರ್ತಾರೆ. ಯಾಕಂದರೆ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಈ ವಾರ ಹೋಗಿರೋದ್ರಿಂದ ಎಲಿಮಿನೇಷನ್ನು ಇರಲಿಲ್ಲ, ಎಲಿಮಿನೇಟು ಇರಲಿಲ್ಲ, ಏನೂ ಇರಲಿಲ್ಲ. ಗೋಲ್ಡ್ ಸುರೇಶ್ ಅವರು ಯಾವುದೋ ಒಂದು ಬಿಸ್ನೆಸ್ನ ಒಂದು ತೊಂದರೆಯಿಂದ ಗೋಲ್ಡ್ ಸುರೇಶ್ ಅವರು ಕೂಡ ಅನಿವಾರ್ಯತೆ ಇತ್ತು ಬಿಗ್ ಬಾಸ್ ಮನೆಯಿಂದ ಹೋಗೋದು. ಆದ್ದರಿಂದ ಅವರು ಕೂಡ ಹೋಗಿದ್ದು. ಸ್ಟೇಜ್ ಮೇಲೆ ಅವರು ಕೂಡ ನಿನ್ನೆ ದಿನ ಬಂದು ಸುದೀಪಣ್ಣ ಜೊತೆನೆ ಮಾತಾಡಿದ್ರು, ಅವರು ಕೂಡ ಮುಗಿದು. ಹಾಗೆಯೇ ತ್ರಿವಿಕ್ರಮ್ ಅವ್ರನ್ನ ಬರೋ ಕೇಳಿದ್ರು ಸ್ಟೇಜ್ ಮೇಲೆ, ಆದರೂ ಕೂಡ ಬರಲಿಲ್ಲ. ಇಲ್ಲೊಂದು ಟ್ವಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮರಳಿ ಬರ್ತಾರೆ, ಆದರೆ ಏನೋ ಒಂದು ಟ್ವಿಸ್ಟ್. ಈ ಒಂದು ಚೈತ್ರಾ ಕುಂದಾಪುರ ಅವರು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಮಾಡಿದ್ರು, ಈ ಒಂದು ರೂಮಲ್ಲಿ ಸೀಕ್ರೆಟ್ ರೂಮ್ ಅಂತ ಹೇಳ್ಬಿಟ್ಟು ಇಟ್ಟಿರಲ್ವ. ಸೊ ಆ ಥರನೇ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೋ ಏನು ಅಂತ ಹೇಳ್ಬಿಟ್ಟು ಸ್ಪರ್ಧಿಗಳು ಕೂಡ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಸ್ಪರ್ಧಿಗಳಂದರೆ ಈ ಒಂದು ತ್ರಿವಿಕ್ರಮ್ ಹೋದ್ಮೇಲೆ ಈ ಒಂದು ಲಗೇಜ್ ಸಮೇತ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದ ಮೂಲಕ ತ್ರಿವಿಕ್ರಮ್ ಅವರು ಹೊರಗೆ ಹೋಗ್ಬಿಟ್ರು. ಇತ್ತ ಸ್ಪರ್ಧಿಗಳು ಕಂಗಾಲಾದರು ಅಂತಲೇ ಹೇಳ್ಬೋದು. ಭವ್ಯಗೌಡ ಬಿಕ್ಕಿ ಅಳ್ತಾ ಇದ್ರು. ನಿನ್ನೆ ದಿನ ನೀವು ಕೂಡ ನೋಡ್ತಾನೆ ಇದ್ರೆ ಭವ್ಯಗೌಡ ಅಳ್ತಾ ಇರುವಾಗ ಇಲ್ಲಿ ಗೌತಮಿ ಅವರು ಕೂಡ ಸಮಾಧಾನ ಮಾಡ್ತಿದ್ರು, ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು. ಪ್ಲೀಸ್ ಒಳಗಡೆ ಕಳಿಸ್ಬಿಡಿ ಅಂತ ಒಳಗಡೆ ಕಳಿಸ್ಬಿಡಿ, ತ್ರಿವಿಕ್ರಮ್ ಅವರು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಭವ್ಯಗೌಡ ಅವರು ಪ್ರೇ ಮಾಡ್ತಾ ಇದ್ರು. ಹಾಗೆ ಮೋಕ್ಷಿತಾ, ರಜತ್, ಮಂಜು ಮುಂತಾದ, ಅಂದರೆ ಹನುಮಂತು ಅವರಾಗಿರ್ಬೋದು, ಧನರಾಜ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಹೋಗೋ ಕ್ಯಾಂಡಿಡೇಟ್ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ತಲೆಯಲ್ಲಿ ಫಿಕ್ಸ್ ಆಗಿತ್ತು. ಯಾರಿಗೂ ಕೂಡ ತ್ರಿವಿಕ್ರಮ್ ಅವರು ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಡೌಟ್ಸು ಇರಲಿಲ್ಲ. ಈ ಕಡೆ ಆ ಒಂದು ತಲೆಯಲ್ಲಿ ಇರಲೇ ಇಲ್ಲ ತ್ರಿವಿಕ್ರಮ್ ಅವರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಮೇನ್ ಡೋರ್ನ ಯಾರಿಗೂ ಅಂದರೆ ಸೀಕ್ರೆಟ್ ರೂಮ್ಗೂ ಕೂಡ ಹೊರಗಡೆ, ಅಂದರೆ ಮುಖ್ಯ ದ್ವಾರದ ಮೂಲಕ ಸೀಕ್ರೆಟ್ ರೂಮ್ಗೂ ಕೂಡ ಕಳಿಸಿರಲ್ಲ ಅಂತಲೇ ಮಾತಾಡ್ಕೊಳ್ತಾ ಇದ್ರು ಒಂದಷ್ಟು ಜನ. ಅಂದರೆ ಧನರಾಜ್ ಮತ್ತು ಹನುಮಂತು ಅವರು ಕೂಡ ಚೈತ್ರಕ್ಕನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿದ್ರು, ಈ ಒಂದು ಬಾಗಿಲಲ್ಲಿ ಕಳಿಸಿದ್ರು, ಮುಖ್ಯ ದ್ವಾರದ ಮೂಲಕ ಕಳಿಸಿರಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆಯೇ ಇನ್ನೂ ಮುಗ್ದಿಲ್ಲ ಈ ಸಂಚಿಕೆ ಅಂತಲೇ ಹೇಳ್ಬೋದು. ಸಂಚಿಕೆ ಇನ್ನೂ ಮುಗ್ದಿಲ್ಲ. ಸೊ ಇನ್ನು ಮತ್ತೆ ತ್ರಿವಿಕ್ರಮ್ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಯಾವಾಗ ಬರ್ತಾರೆ, ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಗೊತ್ತಿಲ್ಲ. ಈ ಒಂದು ಟಾಸ್ಕ್ ಅಂದರೆ ಇವತ್ತೇ ಬರ್ಬೋದು ಅಂತ ಹೇಳ್ಬಿಟ್ಟು 100%, 99% ಹೇಳ್ತಾ ಇದ್ದಾರೆ ಮನೆಗೆ ವಾಪಸ್ಸು. ಈ ಒಂದು ಕಾಪಿ ಎರಚೋ ಟಾಸ್ಕ್ ಏನಿದೆ ಅದೆಲ್ಲ ಮುಗಿದ ಮೇಲೆ ತ್ರಿವಿಕ್ರಮ್ ಅವರು ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಎಲ್ಲರೂ ಒಂದು ಇದು ಮಾಡ್ತಾರೆ, ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇಷ್ಟು ಇವತ್ತಿನ ಒಂದು ತ್ರಿವಿಕ್ರಮ್ ಅವರ ಬಗ್ಗೆ, ಅಂದರೆ ತ್ರಿವಿಕ್ರಮ್ ಅವರು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೋಗಿದ್ರ ಬಗ್ಗೆ ಅಪ್ಡೇಟ್ಸ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.